ಕೊಪ್ಪಳದ ತುಂಗಭದ್ರಾ ಡ್ಯಾಂನಲ್ಲಿ 19ನೇ ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗಿತ್ತು. ಕ್ರಸ್ಟ್ ಗೇಟ್ ಅಳವಡಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 19ನೇ ಕ್ರಸ್ಟ್ ಗೇಟ್ಗೆ ಸ್ಟಾಪ್ ಲಾಗ್ ಅಳವಡಿಕೆ ಕಾರ್ಯ ಆರಂಭ ಆಗಿದೆ. ಈ ಕೊಚ್ಚಿ ಹೋಗಿದ್ದಂತಹ 19ನೇ ಕ್ರಸ್ಟ್ ಗೇಟ್ಗೆ ಇದೀಗ ಸ್ಟಾಪ್ ಲಾಗ್ ಅಳವಡಿಕೆ ಕಾರ್ಯ ಆರಂಭ ಆಗಿದೆ. ಅಂದರೆ ತಾತ್ಕಾಲಿಕವಾಗಿ ಒಂದು ಗೇಟ್ ಅಳವಡಿಕೆ ಮಾಡಲಾಗುತ್ತೆ, ಅದನ್ನು ಸ್ಟಾಪ್ ಲಾಗ್ ಅಂತ ಕರೆಯಲಾಗುತ್ತೆ. ಈ ಸ್ಟಾಪ್ ಲಾಗ್ ಅಳವಡಿಕೆ ಕಾರ್ಯ ಆರಂಭ ಆಗಿದೆ. ಇನ್ನು ಗೇಟ್ಗೆ ಪೂಜೆ ಸಲ್ಲಿಕೆ ಮಾಡಿದ್ದಾರೆ ಸಚಿವ ಶಿವರಾಜ್ ತಂಗಡಗಿ. ಸಚಿವ ಶಿವರಾಜ್ ತಂಗಡಗಿ ನಿರಂತರವಾಗಿ ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ದಾರೆ. ಅದೇ ರೀತಿಯಾಗಿ ಕಾರ್ಯಾಚರಣೆಯನ್ನು ಸಂಪೂರ್ಣವಾಗಿ ವೀಕ್ಷಣೆ ಮಾಡ್ತಾ ಇದ್ದಾರೆ. ಇನ್ನು ಅದೇ ರೀತಿಯಾಗಿ 19ನೇ ಕ್ರಸ್ಟ್ ಗೇಟ್ಗೆ ಪೂಜೆ ಕೂಡ ಸಲ್ಲಿಕೆ ಮಾಡಿದ್ದಾರೆ. ಗೇಟ್ ಯಶಸ್ವಿಯಾಗಿ ನೀರೊಳಗೆ ಇಳಿಯಲಿ ಅಂತ ಜನರೂ ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇನ್ನು ಹಲವಾರು ಸಿಬ್ಬಂದಿಯಿಂದ ಗೇಟ್ ಅಳವಡಿಕೆ ಕಾರ್ಯ ನಡೀತಾ ಇದೆ. ಅದೇ ರೀತಿಯಾಗಿ ತಡರಾತ್ರಿಯಲ್ಲೂ ಕೂಡ ಈ ಕಾರ್ಯಾಚರಣೆ ಮುಂದುವರಿತಾ ಇದೆ. ರಾತ್ರಿಯಾದರೂ ಬಿಡದೆ ಗೇಟ್ ಅಳವಡಿಕೆ ಮಾಡ್ತಾ ಇದ್ದಾರೆ ಸಿಬ್ಬಂದಿಗಳು. ಅದೇ ರೀತಿಯಾಗಿ ತಂತ್ರಜ್ಞರು ಕೂಡ ಸ್ಥಳದಲ್ಲೇ ಬೀಡುಬಿಟ್ಟಿದ್ದಾರೆ. ಈ ಚಾಲೆಂಜಿಂಗ್ ಟಾಸ್ಕ್ಗೆ ಇದೀಗ ಸಚಿವರು ಕೂಡ ಸ್ಥಳದಲ್ಲೇ ಇದ್ದು ಕೆಲಸ ಕಾರ್ಯಗಳನ್ನು ವೀಕ್ಷಣೆ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಸಚಿವ ಶಿವರಾಜ್ ತಂಗಡಗಿ 19ನೇ ಗೇಟ್ಗೆ ಪೂಜೆ ಕೂಡ ಸಲ್ಲಿಕೆ ಮಾಡಿದ್ದಾರೆ. ಒಂದು ತಾತ್ಕಾಲಿಕ ಸ್ಟಾಪ್ ಲಾಗ್ ಅಳವಡಿಕೆ ಮಾಡುವಂತಹ ಕೆಲಸ ನಡೀತಾ ಇದೆ. ಇದಾದ ಬಳಿಕ ಯಾವಾಗ ನೀರು ಕಡಿಮೆ ಆಗತ್ತೆ ಆಗ 19ನೇ ಗೇಟನ್ನು ಸಂಪೂರ್ಣವಾಗಿ ಅಳವಡಿಕೆ ಮಾಡಲಾಗತ್ತೆ. ಹೆಚ್ಚು ನೀರು ಉಳಿಬೇಕು, ರೈತರಿಗೆ ಇದರಿಂದ ಸಮಸ್ಯೆ ಆಗಬಾರದು ಅಂತ ತಡರಾತ್ರಿಯವರೆಗೆ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಪ್ಲಾನ್ ಎ ವರ್ಕ್ ಮಾಡೋದಕ್ಕೆ ಅಂತ ತಂತ್ರಜ್ಞರು ಕೂಡ ಸ್ಥಳದಲ್ಲೇ ಬೀಡುಬಿಟ್ಟಿದ್ದಾರೆ. ಇನ್ನು ಪ್ಲಾನ್ ಎ ಪ್ರಕಾರ ಒಂದು ತಾತ್ಕಾಲಿಕ ಗೇಟ್ ಅಳವಡಿಕೆ ಮಾಡೋದಕ್ಕೆ ಅಂತ ಮುಂದಾಗಲಾಗ್ತಾ ಇತ್ತು. ಪ್ಲಾನ್ ಬಿ ಅಲ್ಲಿ, ಅಂದರೆ ಪ್ಲಾನ್ ಎ ವರ್ಕ್ ಆಗದೇ ಇದ್ದಾಗ ಪ್ಲಾನ್ ಬಿ ಅನ್ನು ಕೈಗೆತ್ಕೊಂಡು ನೀರು ಖಾಲಿ ಮಾಡಿ ಸರಿಸುಮಾರು 65 TMC ಅಷ್ಟು ನೀರು ಖಾಲಿ ಮಾಡಬೇಕಾಗತ್ತೆ. ಅದಾದ ಬಳಿಕ ಪ್ಲಾನ್ ಬಿ ವರ್ಕ್ ಆಗುತ್ತೆ. ಆದರೆ ಹೆಚ್ಚಿನ ನೀರನ್ನು ಉಳಿಸ್ಬೇಕು ಅಂತ ಇದೀಗ ತಾತ್ಕಾಲಿಕವಾಗಿ ಒಂದು ಗೇಟ್ ಅಳವಡಿಕೆ ಮಾಡೋದಕ್ಕೆ ಅಂತ ಒಂದು ಸ್ಟಾಪ್ ಲಾಗ್ ಅಳವಡಿಕೆ ಮಾಡೋದಕ್ಕೆ ಕಾರ್ಯಾಚರಣೆ ಮುಂದುವರಿತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ನಾಗರಾಜ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಇಡೀ ರಾಜ್ಯದ ಜನತೆ, ಅದೇ ರೀತಿಯಾಗಿ ತುಂಗಭದ್ರಾ ಜಲಾಶಯ ಭಾಗದ ಎಲ್ಲ ರೈತರು ಕೂಡ ಯಾವ ರೀತಿಯಾಗಿ ಕಾರ್ಯಾಚರಣೆ ನಡೀತಾ ಇದೆ ಎಲ್ಲವನ್ನೂ ಕೂಡ ಬಹಳಷ್ಟು ಕುತೂಹಲದಿಂದ ನೋಡ್ತಾ ಇದ್ದಾರೆ. ಶಿವರಾಜ್ ತಂಗಡಗಿಯವರು ಕೂಡ ಸ್ಥಳದಲ್ಲೇ ಬೀಡು ಬಿಟ್ಟು ಸಂಪೂರ್ಣ ಕಾರ್ಯಾಚರಣೆಯನ್ನು ತಮ್ಮ ಸುಪರ್ದಿಯಲ್ಲಿ ನಡೆಸ್ತಾ ಇದ್ದಾರೆ. ಯಾವ ರೀತಿಯಾಗಿ ಈ ಒಂದು ಕ್ರಸ್ಟ್ ಗೇಟ್ ಅಳವಡಿಕೆ ಕಾರ್ಯ ನಡೀತಾ ಇದೆ, ಅದೇ ರೀತಿಯಾಗಿ ಏನೆಲ್ಲ ಅಡೆತಡೆಗಳಿದ್ದಾವೆ ಈ ಒಂದು ಕಾರ್ಯಾಚರಣೆಯಲ್ಲಿ ಅಂತ? ಸಂತೋಷ್, ಖಂಡಿತವಾಗ್ಲೂ ಕೂಡ ತುಂಗಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗಿ ಸರಿಸುಮಾರು ಈಗಲೇ 5 ದಿನಗಳು ಕಳೆದಿವೆ. ಈ ಕಾರಣಕ್ಕಾಗಿ ಆ ಕ್ರಸ್ಟ್ ಗೇಟ್ಗೆ ಒಂದು ಹೊಸ ಕ್ರಸ್ಟ್ ಗೇಟ್ ಅಳವಡಿಸಬೇಕಾದ್ರೆ ಸಂಪೂರ್ಣವಾಗಿ 65 TMC ನೀರು ಖಾಲಿ ಮಾಡುವಂತ ಅವಶ್ಯಕತೆ ಇತ್ತು. ಆ ಕಾರಣಕ್ಕಾಗಿ ಅದರ ಪ್ಲಾನ್ ಬದಲಾಗಿ ಇವತ್ತು ಪ್ಲಾನ್ ಏನನ್ನ ರೂಪಿಸಿಕೊಂಡಿರುತ್ತದೆ. ಸ್ವತಃ ಏನು ಜಲಾಶಯ ತಜ್ಞರಂತ ಕನ್ನಡ ನೇತೃತ್ವದ ತಂಡ ಇದೀಗ ಕೆಲವೊಂದಿಷ್ಟು ಸಚಿವ ಅಂದ್ರೆ ಶಿವರಾಜ್ ತಂಗಡಿ ಅವರ ಕೆಲವೊಂದಿಷ್ಟು ಮಾತಾಡ್ತಾರೆ, CM ಅವರ ಕೆಲವೊಂದಿಷ್ಟು ಎಲ್ಲ ನೀರಾವರಿ ಇಲಾಖೆಯ ಮಾರ್ಗದರ್ಶನ ಪಡೆದು ಪ್ಲಾನ್ ಏನನ್ನು ಮಾಡ್ಕೊಂಡಿರ್ತದ್ದು. ಈಗಾಗಲೇ ಇನ್ನೇನು ಕಳೆದ ನಿನ್ನೆ ಹೊತ್ತು ಸ್ವತಃ ಏನು ಗೇಟ್ ಇದೆ, ಗೇಟ್ಗೆ ಸ್ಟಾಪ್ ಲಾಗ್ ಗೇಟ್ ಅನ್ನು ಅಳವಡಿಸುವಂತ ಸಿದ್ಧತೆ ಮಾಡ್ಕೊಂಡಿದ್ರು. ಅಂತ ಸಂದರ್ಭದಲ್ಲಿ ಆ ಸ್ಕೈ ವಾಕ್ ಗೇಟ್ ಅಂತ ಬರುತ್ತೆ ಮೇಲೆ, ಆ ಗೇಟ್ ನ ಮೇಲ್ಭಾಗದಲ್ಲಿ ಅದು ತುಂಬಾ ಏನಾದ್ರು ಅಡೆತಡೆ ಆಗ್ತಾ ಇತ್ತು. ಈ ಗೇಟ್ ಅಳವಡಿಸುವ ಸಂದರ್ಭದಲ್ಲಿ ಅಡೆತಡೆ ಆಗ್ತಾ ಇತ್ತು. ಆ ಕಾರಣಕ್ಕಾಗಿ ಆ ಸ್ಕೈ ವಾಕ್ ಗೇಟ್ ಅನ್ನ ಕಟ್ ಮಾಡಿ ತೆಗೆದು ಇದೀಗ ಸ್ವತಃ ಶಿವರಾಜ್ ತಂಗಡಿ ಅವರು ಏನು ಹೊಸ ಸ್ಟಾಪ್ ಲಾಗ್ ಗೇಟ್ ಇದೆ ನಿನ್ನೆ ಅಳವಡಿಸಬೇಕಾಯ್ತು, ಆ ಸ್ಟಾಪ್ ಲಾಗ್ ಗೇಟ್ಗೆ ಸ್ವತಃ ಶಿವರಾಜ್ ತಂಗಡಿ ಅವರು ಏನ್ ಪೂಜೆ ಸಲ್ಲಿಸಿ, ಅದೇ ರೀತಿಯಾಗಿ ಈ ಸಂದರ್ಭದಲ್ಲಿ ಶಾಸಕರಂತ ರಾಘವ ಹಿಟ್ನಾಳು ಬಹಳಷ್ಟು ಜನಪ್ರತಿನಿಧಿಗಳಿದ್ರು, ಜಮೀರ್ ಅಹಮದ್ ಅವರು ಇದ್ರಂತ ಹೇಳ್ಬೋದು, ಸ್ವತಃ ಪೂಜೆ ಸಲ್ಲಿಸಿ ಪ್ರಾರ್ಥನೆ ಮಾಡಿಕೊಂಡು ಈ ಸ್ಟಾಪ್ ಲಾಗ್ ಗೇಟ್ ಅನ್ನ ಅಳವಡಿಸುವಂತ ಕೆಲಸ ಆಗ್ತಾ ಇರೋದು. ಇನ್ನೇನು ಕೆಲವೇ 2-3 ನಿಮಿಷಗಳಲ್ಲಿ ಆ ಸ್ಟಾಪ್ ಲಾಗ್ ಗೇಟ್ ಸಂಪೂರ್ಣವಾಗಿ ನೀರಿನಲ್ಲಿ ಕುಳಿತುಕೊಳ್ಳುತ್ತೋ ಅಥವಾ ಏನಾದ್ರೂ ಸಮಸ್ಯೆ ಆಗ್ಬೋದು ಅಂತ ಕಾದ್ ನೋಡ್ಬೇಕಾಗಿರೋದು. ಈಗಾಗಲೇ ಏನಂದ್ರೆ ಬಹಳಷ್ಟು ಜನರು ಕೂಡ ಕಾತರಿಂದ ಕಾಯ್ತಾ ಇದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಆ ಸ್ಟಾಪ್ ಲಾಗ್ ಗೇಟ್ ಗಳು ಸಕ್ಸಸ್ ಆಗುತ್ತಾ ಏನಾಗುತ್ತೆ ಅಂತ ಕಾದ್ ನೋಡ್ಬೇಕಾಗಿರೋದು. ಸಂತೋಷ್, ಈಗಾಗಲೇ ಬಹಳಷ್ಟು ಜನಪ್ರತಿನಿಧಿಗಳು, ಬಹಳಷ್ಟು ರೈತರು ಇಡೀ ದೇಶವನ್ನು ನೋಡ್ತಾರೆ. ಯಾಕಂದ್ರೆ ಇದು ಮೊದಲ ಹರಿಯುವ ನೀರಲ್ಲಿ ಗೇಟ್ ಏನು ಗೇಟ್ ಇದೆ ಸ್ಟಾಪ್ ಕ್ರಸ್ಟ್ ಗೇಟ್, ಹರಿಯುವ ನೀರಲ್ಲಿ ಈ ರೀತಿ ಸ್ಟಾಪ್ ಲಾಗ್ ಗೇಟ್ ಅಳವಡಿಸೋದು
ಬಹಳ ದೊಡ್ಡ ಸವಾಲಿನ ಸಂಗತಿ. ಅಂತದ್ರಲ್ಲಿ ಈಗಾಗಲೇ ಏನ್ ನೀರಿನ ಟಚ್ ಆಗ್ತಾ ಇದೆ, ಗೇಟ್ ಸ್ಟಾಪ್ ಲಾಕ್ ಗೇಟ್ ನೀರ್ ಟಚ್ ಆಗ್ತಾ ಇದೆ. ಇನ್ನೇನು ಕೆಲವೇ 2-3 ನಿಮಿಷಗಳಲ್ಲಿ ಸಂಪೂರ್ಣವಾಗಿ ಗೊತ್ತಾಗಲಿದೆ. ಸ್ಟಾಪ್ ಲಾಕ್ ಗೇಟ್ ಯಶಸ್ವಿ ಆಯ್ತು ಅಂದ್ರೆ ಖಂಡಿತರು ಕೂಡ ಬಹಳಷ್ಟು ದೇಶದ ಮತ್ತು ರಾಜ್ಯ ಜನರು ಕೂಡ ಕಾತುರ ಕಾಯ್ತಾ, ಅವ್ರಿಗೂ ಕೂಡ ಖುಷಿ ವಿಚಾರ ಅಂತ ಹೇಳ್ಬೋದು. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತಾ ಇದ್ರೆ ಇದು ಒಳ್ಳೆ ಯಶಸ್ವಿ ಆಗ್ಲಿ. ಸ್ಟಾಪ್ ಲಾಕ್ ಗೇಟ್ ಏನು ಮೊದಲೇ ಹಂತವಾಗಿ ಏನು ಟೋಟಲ್ 5 ಬರ್ತವೆ, ಇದರಲ್ಲಿ ಈಗ 1 ಅಳವಡಿಸ್ತದೆ. ಇದು ಕೂಡ ಸಕ್ಸಸ್ ಆಗಲಿ. ಯಾಕಂದ್ರೆ ಒಂದು ಸಕ್ಸಸ್ ಆದ್ರೆ ಖಂಡಿತ ಕೂಡ ಏನು ಮೇಲೆ 4 ಸ್ಟಾಪ್ ಲಾಕ್ ಗೇಟ್ ಬರುತ್ತೆ, ಅದನ್ನ ಅಳವಡಿಸೋದು ತುಂಬಾ ಈಸಿ. ಆ ಕಾರಣಕ್ಕಾಗಿ ಈ ಸ್ಟಾಪ್ ಲಾಕ್ ಗೇಟ್ ಮೊದಲೇ ಇದೆ, ಇದಕ್ಕೆ ಸಂಪೂರ್ಣವಾಗಿ ಯಶಸ್ವಿಯಾಗಲಿ ಅಂತ ಕೂಡ ಕೇಳ್ತಿದ್ರೆ ಇನ್ನೇನು ಕೆಲವು 3-4 ನಿಮಿಷಗಳಲ್ಲಿ ಗೊತ್ತಾಗಲಿದೆ. ಸಂತೋಷ್, ಧನ್ಯವಾದಗಳು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗೆ. ಸರ್ ಬನ್ನಿ ಸರ್, ಜೈ ಸರ್ ನೀವು ಬನ್ನಿ.